ನಮಸ್ತೆ, ನಾವಿದ್ದೇವೆ ಇವತ್ತು ಕುಂದಾಪುರದ ಸಾಸ್ತಾನ ಕೋಡಿಯಲ್ಲಿರುವ ಸೀತಾ ನದಿಯಲ್ಲಿ. ಸೀತಾ ನದಿಯಲ್ಲಿ ನಮ್ಮ ಕೋಡಿ ಭಾಗದಲ್ಲಿ ಮರುವಾಯಿ ಕೃಷಿ ನಡೆಸ್ತಾರೆ. ನಮ್ಮೆಲ್ಲ ಆತ್ಮೀಯ ಸ್ನೇಹಿತರ ಮರುವಾಯಿ ಕೃಷಿ ಕೂಡ ಇದೆ. ನಾನು ನಿಮಗೆ ಇವತ್ತು ಮರುವಾಯಿ ಕೃಷಿ ಹೇಗೆ ನಡೆಸ್ತಾರೆ ಅಂದ್ರೆ ಕ್ಲಾಂಪ್ ಅಗ್ರಿಕಲ್ಚರ್ ಅಂತ ನೀವು ಕರಿತೀವಿ. ಅದನ್ನ ಹೇಗೆ ನಡೆಸ್ತಾರೆ, ಹೇಗೆ ಅದನ್ನ ಸಾಕ್ತಾರೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ, ಇದು ನಮ್ಮ ಕುಂದಾಪುರದ ಸೀತಾ ನದಿಗೆ ನಿಮ್ಗೆ ಸ್ವಾಗತ. ನಾವೀಗ ಸೀತಾ ನದಿಲಿದ್ದೇವೆ. ಮರುವಾಯಿ ಕೃಷಿ ಆಗ್ತಾ ಇರುವಲ್ಲಿಗೆ ಹೋಗ್ತಿದ್ದೇವೆ. ನಮ್ಮ ನಿಖಿಲ್ ದೋಣಿ ಓಡಿಸ್ತಾನೆ. ಅವ್ನು ಬರೀ ಕಾರ್ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ವಾಹನಗಳನ್ನು ಓಡಿಸ್ಬಲ್ಲ ಬೆಸ್ಟ್ ಡ್ರೈವರ್ ನಮ್ಮ ನಿಖಿಲ್. ಅವನನ್ನು ನಂಬಿ ದೋಣಿಲಿ ಕೂತಿದ್ದೇನೆ. ಯೂಶಲಿ ಕಾರಲ್ಲಿ ಹೋಗುವಾಗ ಅವನ ಡ್ರೈವಿಂಗನ್ನು ನಂಬಿ ನಾನು ಧಾರಾಳವಾಗಿ ಧೈರ್ಯವಾಗಿ ಹೋಗ್ತೀನಿ ಎಲ್ಲಿಗಾದ್ರೂ. ಆದರೆ ಇವತ್ತು ಅವನನ್ನು ನಂಬಿ ಕಾರ್ ಆಯಿತು, ಬಸ್ ಬಿಡ್ತಾನೆ ಅವ್ನು, ನಂಗೆ ಗೊತ್ತು. ಟ್ರೈನ್ ಅಂತೂ ತುಂಬ ಚೆನ್ನಾಗಿ ಬಿಡ್ತಾನಲ್ಲ ಮಗ. ರೈಲ್ ತುಂಬ ಲೈಕ್ ಬಿಡ್ತಾನೆ. ರೈಲ್ ಬಿಡಿದ್ರಲ್ಲಿ ನಂಬರ್ 1 ನಾನು. ಈಗ ದೋಣಿ ಸಹ ಬಿಡ್ತಾ ಇದ್ದಾನೆ. ದೋಣಿಲಿ ಈಗ ಮರುವಾಯಿ ಕೃಷಿ ಮಾಡ್ತಾ ಇರೋ ಜಾಗಕ್ಕೆ ನಾವೀಗ ಸೀತಾ ನದಿ ಮಧ್ಯಕ್ಕೆ ಹೋಗ್ತಾ ಇರೋದು ದೊಡ್ಡ ಮರುವಾಯಿ ಕೃಷಿಯನ್ನ ನೋಡೋದಕ್ಕೆ. ಅಂದ್ರೆ ದೊಡ್ಡ ಚಿಪ್ಪಿಗಳಲ್ಲಿ ಬರುವಂತದ್ದು. ಅದನ್ನ ಸಮುದ್ರದಿಂದ ಇಕ್ಕಿ ತಗೊಂಡ್ ಬರ್ತಾರೆ. ತುಂಬಾ ಚಿಕ್ಕ ಸೈಜ್ ಇರುವಾಗ ತಗೊಂಡ್ ಬರ್ತಾರೆ. ಅದನ್ನ ಇಲ್ಲಿ ಸಪ್ರೇಟ್ ಆಗಿ ಫ್ರೇಮ್ ತರ ಮಾಡಿ ಅದನ್ನ ಸಾಕೋದಕ್ಕಿದೆ. ಆಗ ನೋಡಿದ ಚಿಕ್ಕ ಮಳಿಗಳನ್ನ ಹೇಗೆ ಅಂದ್ರೆ ಈ ಬಟ್ಟೆ ಇಟ್ಟು ಅದರ ಮೇಲೆ ಮಳಿಗಳನ್ನಿಟ್ಟು ಅದನ್ನ ಹೊಲಿತಾರೆ. ಅದನ್ನ ಸ್ಟಿಚ್ ಮಾಡ್ತಾರೆ. ಅದನ್ನ ಮಾಡೋದೆಲ್ಲ ಇಲ್ಲಿನ ಮೀನುಗಾರಿಕೆ ಹೆಣ್ಮಕ್ಳು. ಸಾಸ್ತಾನ ಕೋಡಿ ಭಾಗದಲ್ಲಿ ಮೀನುಗಾರಿಕೆ ನಂಬಿರುವಂತ ಸಾಕಷ್ಟು ಮಂದಿ ಹೆಣ್ಮಕ್ಳಿದ್ದಾರೆ. ಅವ್ರಿಗೆ ದಿನಕ್ಕೆ 600 ರೂಪಾಯಿ ಸಂಬಳ ಇದೆ. ಖಾಲಿ ಚೀಲಗಳನ್ನ ಹೊಲಿಯುವಂತ ಕೆಲಸಕ್ಕೆ. ಅದಕ್ಕೆ ಬೇರೆನೆ ಕೌಶಲ್ಯ ಬೇಕಾಗುತ್ತೆ. ಆ ತರದ ಒಂದು ಕೆಲಸ ಕೂಡ ಇಲ್ಲಿದೆ. ಅದು ಬಿಟ್ರೆ ಈಗ ನಾವು ದೊಡ್ಡ ಚಿಪ್ಪು ಏನಿರುತ್ತೆ, ಆ ಮರುವಾಯಿಯನ್ನ ಪಚ್ಚೆಲ್ ಅಂತ ಕರಿತೀವಿ. ಅದರ ಕೃಷಿ ಹೇಗೆ ನಡೆಯುತ್ತೆ ಅಂತ ತೋರಿಸ್ತಾರೆ. ಮಗನಿಕ್ಕೆ ಈ ಡ್ರಮ್ ತರ ಕಟ್ಟಿರಲ್ಲ, ಇದಕ್ಕೂ ಅದಕ್ಕೂ ಎಂತ ಡಿಫ್ರೆನ್ಸ್? ಏನಂದ್ರೆ ಇದಿದಲ್ವಾ, ಈ ತರ ಕಟ್ಟಿರ್ತೀವಿ. ಅದು ಇವಾಗ ಮೇಲೆ ಹೋಗಲ್ಲ, ಫ್ಲೋಟಿಂಗ್ ಏನಿಲ್ಲ. ಅದು ಇವಾಗ ಹೇಗೆ ಕಟ್ಟಿರ್ತೀವಿ ಅದೇ ತರ ಇರ್ತದೆ. ಇವಾಗ ನೀರು ಇಳಿತದೆ ಇಲ್ಲಿ ಫುಲ್. ನೀರು ಕೆಳಗೋದಾಗ ಅದೇನಿದೆ, ಇದು ಏನು ಮಳೆ ಅನ್ನೋದು ಮೇಲಿರ್ತದೆ. ಕೆಲವು ಸಲ ಬಿಸಿಲು ತಾಗ್ತದೆ ಅದಕ್ಕೆ. ಆಮೇಲೆ ಈ ಬಿಸಿ ನೀರು ತಾಗ್ತದೆ. ಆವಾಗ ಕೆಲವು ಸಲ ಹಾಳಾಗುವ ಚಾನ್ಸಸ್ ಇರ್ತದೆ. ಹಾಳಾಗ್ತದೆ. ಹೋದ ಸಲ ತುಂಬಾ ಹಾಳಾಗಿದೆ, ಲಾಸ್ ಆಗಿದೆ ಹೋದ ಸಲ. ಈ ಸಲ ಆಮೇಲೆ 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 ಆ ಫ್ಲೋಟಿಂಗ್ ಹೇಗೆ ಮಾಡಿದ್ರಿ ಅಂತ ಹೇಳಿದ್ರೆ, ಅದು ಮೇಲ್ ಬರ್ತದೆ. ನೀರು ಲೆವೆಲ್ ಇರ್ತದಲ್ವಾ, ನೀರು ಕೆಳಗೋದಾಗೆ ಕೆಳಗೋಗ್ತದೆ, ಮೇಲ್ ಬಂದಾಗ ಮೇಲ್ ಬರ್ತದೆ. ಆವಾಗ ಇದು ಏನು ಬಿಸಿಲು ತಾಗೋದು ಅದೇನಾಗಲ್ಲ. ಮತ್ತೆ ಇದನ್ನ ಇವಾಗ ನಾವು ನೀರಲ್ಲಿ ಇಳಿದು ಉಗ್ದು ಇದೆಲ್ಲ ಕಂಬನ್ನೆಲ್ಲ ಉಗ್ದು ಎಲ್ಲ ತುಂಬಾ ಕೆಲಸ ಇದೆ ಇದಕ್ಕೆ. ಅದಾದ್ರೆ ನಾವು ಎಲ್ಲ ಮೇಲ್ಗಡೆ ಮಾಡ್ಕೊಂಡು ಇಲ್ಲಿ ಬಂದು ಕಟ್ಟರೆ ಆಯ್ತು ಇದನ್ನ. ಅಂದ್ರೆ ಅದು ಹಳೆ ಮೆಥಡ್. ಇದೀಗ ನೀವು ಅಡ್ವಾನ್ಸ್ ಆಗಿ ಸೊಲ್ಯೂಷನ್ ಮಾಡಿರೋದು. ತುಂಬಾ ಸಣ್ಣದುಂಟು. ಇದು ಸಣ್ಣದು ಯಾಕೆ ಮಗ? ಇದು ಲೇಟ್ ಆಗಿ ಹಾಕಿರೋದು. ಮೊದಲು ತೋರಿಸಿರೋದು ನಿಮ್ಗೆ ಅದು ಡಿಸೆಂಬರ್ ನವೆಂಬರ್ ಅಲ್ಲಿ ಹಾಕಿದ್ದು. ಇದು ಇವಾಗ ಜನವರಿ ಫಸ್ಟ್ ಹಾಕಿದ್ದಷ್ಟೇ. ಜನವರಿ ಫಸ್ಟ್. ಈಗ ಒಂದು ತಿಂಗಳು 6 ಮಂತ್ಸ್ ಬೇಕಿದೆ ದೊಡ್ಡದಾಗಬೇಕಾದ್ರೆ. 6 ಮಂತ್ಸ್ ಹಿಂಗೆ ಹಾಕ್ಬೇಕು ನೀವು. ಇರಬೇಕು ನೋಡಿ, ಇದು ಚಿಕ್ಕದು ಪಚ್ಚೆಲ್ ಅಂತ. ಇದು ಹೊಸ ಮೆಥಡ್ ನಲ್ಲಿ ಹಾಕಿದ್ದಾರೆ. ಈಗ ನೀವು ಇದನ್ನೇ ನೋಡ್ತಿದ್ದೀರಿ, ಐರನ್ ಫ್ರೇಮ್ ಮೇಲೆ ಬಿದಿರುಗಳನ್ನು ಕಟ್ಟಿರುವಂತದ್ದು. ಇದಕ್ಕೆ ಈ ತರದ ತೇಲುವಂತ ಟ್ಯಾಂಕ್ಗಳನ್ನ ಕಟ್ಟಿ ತೇಲ್ ಬಿಡ್ತಾರೆ. ಆಗ್ಲೇ ನಿಖಿಲ್ ಹೇಳಿದಾಗೆ ಇದು ಅಡ್ವಾನ್ಸ್ಡ್ ಮೆಥಡ್ ಅಂತ. ಸಮಸ್ಯೆಗೆ ಅವ್ರು ಸೊಲ್ಯೂಷನ್ ಕಂಡುಕೊಂಡಿರುವಂತ ಪ್ರೊಸೆಸ್ ಇದು. ಇದೆಲ್ಲ ಇತ್ತೀಚಿನ ಡಿಸೆಂಬರಿಗೆ ಹಾಕಿದ್ದ. ಈಗ ಇದು ಇಷ್ಟಿರಲ್ಲ ಇದರಲ್ಲಿ. ಇವಾಗ ಕೆಲವೊಂದು ಇವಾಗ ಇಷ್ಟಿರಲ್ಲ, ಇಷ್ಟೇ ಸ್ವಲ್ಪ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಇರ್ತದೆ. ಇದ್ರಲ್ಲಿ ಫುಲ್ ಇದೆ. ಸ್ವಲ್ಪ ವೇಸ್ಟ್ ಆಗಲಿಲ್ಲ ಇದರಲ್ಲಿ. ಮಳೆ ಹಾಳಾಗಿ ವೇಸ್ಟ್ ಆಗಲಿಲ್ಲ, ಏನಿಲ್ಲ. ಇವಾಗ ಇದು ಮಳೆ ನೀರು ಬಂದ್ರ ಮೇಲೆ ಇದು ಇದೇ ತರ ಇದ್ರೆ ಎಲ್ಲ ಹಾಳಾಗ್ತದೆ. ಚಪ್ಪೆ ನೀರು ಬಂದ್ರೆ ಯಾವಾಗ ಮಳೆ ನೀರು ಬಿದ್ದು ಚಪ್ಪೆ ನೀರು ಇಲ್ಲಿ ಒಳಗೆ ಬರ್ತದೆ ಅಷ್ಟರೊಳಗೆ ತೆಗಿಬೇಕು, ಎಲ್ಲ ಖಾಲಿ ಮಾಡ್ತದೆ. ಎಲ್ಲಿದ್ರೆ ಒಂದೇ ದಿನ ಸಾಕು, ಎಲ್ಲ ಸತ್ತೋಗ್ತದೆ, ಪೂರ್ತಿ ಸತ್ತೋಗ್ತದೆ. ಫುಡ್ ಎಂತ ಇದಕ್ಕೀಗ? ಫುಡ್ ಏನಿಲ್ಲ, ನಾವು ವೀಕ್ಲಿ ಒಂದ್ಸತಿ ಬಂದು ಅಥವಾ ಒಂದು 15 ಡೇ ಒಂದ್ಸತಿ ಬಂದು ಕ್ಲೀನ್ ಮಾಡಿದ್ರೆ ಸಾಕಷ್ಟೇ. ಅಷ್ಟೇ. ಫುಡ್ ನಾವು ಏನಾಗಬೇಕಂತ ಹೇಳಿಲ್ಲ, ಮಾಡುವಾಗ ಮಾತ್ರ ಕೆಲಸ, ತೆಗಿಯುವಾಗ ಕೆಲಸ.
ಎಷ್ಟು ಖರ್ಚು ಬೀಳುತ್ತೆ ಇದಕ್ಕೆ? ಇದು ಬ್ಯಾರೆಲಿಗೆ ಒಂದು ಬ್ಯಾರೆಲ್ ಸಬ್ ಬ್ಯಾರೆಲಿಗೆ 10,000 ಹತ್ರ ಆಗ್ತದೆ. ಇದು ಫುಲ್ 10,000. ಆಮೇಲೆ ಇದಕ್ಕೆ ಈ ಮರಿಗೆ ಮತ್ತೆ ಈ ಕಟ್ಟಿದ್ದು ನಮ್ಮ ಹೆಂಗಸರಿಗೆ ಎಕ್ಸ್ಟ್ರಾ ಬೇರೆನೆ ಸಂಬಳ. ಲಾಭ ಉಂಟಾ ಇದ್ರಲ್ಲೇ? ಹೇಗೆ ಒಂದು ಲಾಭ ಅದೇ ಬಿಸಿನೀರಿಗೆ ಅಥವಾ ಚಪ್ಪೆ ನೀರು ಬಂದಾಗ ಏನಾದ್ರು ಹಾಳಾಗಿದ್ರೆ ಏನು ಲಾಭ ಏನು ಬರ್ತಿಲ್ಲ ಇದರಲ್ಲಿ. ಇಲ್ಲ ಅಂದ್ರೆ ಇಲ್ಲಿದ್ರೆ ಏನಾದ್ರು ಸಿಗುತ್ತೆ ಸ್ವಲ್ಪ ನೋಡಿ. ನೋಡಿ ಅಂದ್ರೆ ಇದು ಕೃಷಿ ತರಾನೇ. ಇಲ್ಲೂ ಮಳೆ ಬಂದ್ರೆ, ತುಂಬಾ ಮಳೆ ಬಂದ್ರೆ ಮತ್ಸ್ಯೋದ್ಯಮಕ್ಕೆ ಹೊಡೆತ ಬೀಳುತ್ತೆ, ಲಾಸ್ ಆಗೋದಿದೆ. ಸೊ ಮಳೆ ಬಂದರೂ ಕಷ್ಟ, ಮಳೆ ಬರದೇ ಇದ್ರೆ ಕಷ್ಟ ಅನ್ನುವ ಥರ ಮೀನು ಕೃಷಿನಲ್ಲೂ ಮತ್ಸ್ಯೋದ್ಯಮದಲ್ಲೂ ಕೂಡ ಅಂಥ ಸಮಸ್ಯೆಗಳು ತುಂಬ ಇದೆ. ಬ್ಯಾಕ್ ವಾಟರ್ನಲ್ಲಿ ಈ ರೀತಿಯ ಮತ್ಸ್ಯೋದ್ಯಮ ಮಾಡುವಂಥವರಿಗೆ ಭಾಳ ದೊಡ್ಡ ಸಮಸ್ಯೆ ಏನು ಅಂದರೆ, ಮಳೆ ಜಾಸ್ತಿ ಬಂದರೆ ಒಂದೇ ದಿನದಲ್ಲಿ ಈ ರೀತಿಯ ಕೃಷಿಗಳೆಲ್ಲ ಹಾಳಾಗಿ ಹೋಗುವಂಥದ್ದಿದೆ. ಸೊ ಕಡಲ ಮಕ್ಕಳ ಬದುಕು ಅಷ್ಟು ಸುಲಭ ಖಂಡಿತವಾಗ್ಲೂ ಅಲ್ಲ. ಜಡ್ಡು ಮಳೆ, ಇದರಲ್ಲಿ ಮತ್ತೊಂದು ಹೆಸರು ಮಳೆ ಅಂತ ಹೇಳಿದೆ. ಇದಕ್ಕಿಂತ ಜಾಸ್ತಿ ರೇಟು, ಇದಕ್ಕೆ ಸ್ವಲ್ಪ ಕಮ್ಮಿ ರೇಟು. ಜಡ್ಡು ಮಳೆ ಸಣ್ಣ ಸೈಜ್ ಅಲ್ಲ. ನೋಡಿ, ನೀವು ಕರೆಯುವ ತುಳುನಲ್ಲಿ ಕರೆಯುವ ಮರುವಾಯಿ, ಕುಂದಾಪುರ ಕನ್ನಡದಲ್ಲಿ ಮಳುವೆ ಅಂತ ಕರಿತೀವಿ ನಾವು. ಸೊ ಜಡ್ಡು ಮಳಿ ಇದು ತುಂಬಾ ಸಣ್ಣ ಸೈಜಲ್ಲಿ ಇರುವಂತ ಮಳಿ. ಸೊ ಇದು ನೋಡಿ, ಇದನ್ನ ಚಿಕ್ಕ ಸೈಜ್ ಇರುತ್ತೆ. ಇದನ್ನ ತಗೊಂಡೋಗಿ ಮಾರ್ಕೆಟಲ್ಲಿ ಮಾರ್ತಾರೆ. ಇನ್ ಕೇಸ್ ಆಫ್ ಸೇಲ್ ಆಗ್ಲಿಲ್ಲ ಅಂತ ಆದ್ರೆ ಇದನ್ನ ತಗೊಂಡ್ ಬಂದು ಮತ್ತೆ ಪುನಃ ಇಲ್ಲಿ ನೀರಲ್ಲಿ ಇಟ್ಟು ಸಾಕ್ತಾರೆ. ಅದು ಸೈಜ್ ದೊಡ್ಡದಾಗುತ್ತೆ. ಸೈಜ್ ದೊಡ್ಡದಾದ್ಮೇಲೆ ಮತ್ತೆ ಅದನ್ನ ಸೇಲ್ ಮಾಡ್ತಾರೆ ಸೀಸನ್ ಬಂದಾಗ. ಸೊ ಇದು ಮಳಿ, ಜಡ್ ಮಳಿ. ನೀವು ಇಂಗ್ಲೀಷ್ನಲ್ಲಿ ಕ್ಲಾಂಪ್ಸ್ ಅಂತ ಕರಿತೀರಿ. ಕರಾವಳಿ ಕಡೆ ಮರುವಾಯಿ ಸುಕ್ಕ ತುಂಬ ಫೇಮಸ್ ಇರುತ್ತೆ, ಕೇಳಿರ್ತೀವಿ. ಸೊ ಆ ಕ್ಲಾಂಪ್ ಅಗ್ರಿಕಲ್ಚರ್ ಅಂತ ನಾವು ಕರಿಬೋದು ಇದನ್ನ. ಮರುವಾಯಿ ಕೃಷಿ. ಅದರಲ್ಲಿ ಕಟ್ಟಿ ಹಾಕಿ ಡಿವೈಡ್ ಮಾಡಿ ಇದರಲ್ಲಿ ಮಾಂಸನ ತೆಗಿತಾರೆ. ಒಳಗಡೆ ಮುತ್ತು ಸಿಗುತ್ತೆ ನೋಡಿ. ಕಪ್ಪೆ ಚಿಪ್ಪಲ್ಲಿ ಮುತ್ತು ಸಿಗುತ್ತೆ ಅಂತೀರಲ್ಲ, ಸೊ ಮುತ್ತು ಸಿಗುವಂತ ಚಿಪ್ಪುಗಳಿದೇನೆ. ನೀವು ನೋಡೋ ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಇರುತ್ತೆ. ಇದನ್ನ ಈಗ ಓಪನ್ ಮಾಡಿದಾಗ ಇದ್ರೊಳಗಡೆ ಮಾಂಸ ಇರುತ್ತೆ. ಅದ್ರ ನಡುವೆ ಮುತ್ತುಗಳು ಸಿಗುತ್ತೆ. ಸಮುದ್ರ ಕಪ್ಪೆ ಚಿಪ್ಪು, ಮುತ್ತು ಸಿಗೋ ಚಿಪ್ಪು ಅಂತ ಹೇಳಿದ್ರೆ ಇದೇ ಚಿಪ್ಪು. ನೋಡೋದಲ್ಲ, ಇದು ಕುಂದಾಪುರದ ಕಾಸ್ತಾನ ಕೋಲಿಯಲ್ಲಿರುವ ಸೀತಾ ನದಿಯ ಬ್ಯಾಕ್ ವಾಟರ್ ನಲ್ಲಿ ಮಾಡ್ತಾ ಇರುವಂತಹ ಮರುವಾಯಿ ಕೃಷಿ. ಮುಂದಿನ ದಿನದಲ್ಲಿ ಕರಾವಳಿಯ ಮೀನುಗಾರಿಕೆ ಹೇಗೆ ನಡೆಯುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ನಾನು ಕೊಡ್ತೇನೆ. ನಮಸ್ಕಾರ.